ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆ ನಾನು ಡೈಲಿ ಮಾಡುವಂತಹ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಪೂಜೆ ಆದ ನಂತರ ಏನೇನು ಕೆಲಸ ಮಾಡ್ಕೋಬೇಕು ನೋಡಿ ಅದೆಲ್ಲ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡ್ತಾಯಿಲ್ಲ, ಇವಾಗ ಒಂದು 5 ದಿನದಿಂದ ನನ್ನ ಮಗಳೇ ಮಾಡ್ತಾ ಇದ್ದಾಳೆ. ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಪ್ರಾಬ್ಲಮ್ ಅಂದರೆ. ಹಾಗಾಗಿ ನನಗೆ ಮಾಡೋದಕ್ಕೆ ಆಗದೇ ಇರೋ ಕಾರಣಕ್ಕೆ ನನ್ನ ಮಗಳೇ ಪೂಜೆ ಮುಗಿಸ್ಕೊತಾ ಇದ್ದಾಳೆ. ಇನ್ನು ಅವಳು ಪೂಜೆನೆಲ್ಲ ಮುಗಿಸ್ಕೊಂಡು ಅವಳು ಸಹ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ಲು. ಇನ್ನು ಅದಾದ ನಂತರ ನಾನು ಅಡುಗೆ ಮನೆಗೆ ಬಂದು ಅವರಿಗೆಲ್ಲ ಹಾಲು ಕೊಟ್ಟು ನಾನು ಸಹ ಟೀನ ಕುಡಿದ್ಬಿಟ್ಟು ಇನ್ನು ಮುಂದೆ ಮಾಡುವಂತಹ ಕೆಲಸಗಳೆಲ್ಲ ಮಾಡ್ಕೋಬೇಕಾಗಿತ್ತು. ಅಂದರೆ ಬಾಕ್ಸಿಗೆ ರೊಟ್ಟಿ ಹಾಗೆ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಇಲ್ಲಿ ಸೊಪ್ಪು ತೊಗೊಂಬಂದಿದ್ದೆ. ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇವತ್ತು ಪಾಲಕ್ ಸೊಪ್ಪು ಹಾಗೆ ಚುಕ್ಕೆ ಸೊಪ್ಪನ್ನ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಚುಕ್ಕೆ ಸೊಪ್ಪು ಹಾಕಿ ಈ ಥರ ಈ ಸೊಪ್ಪು ಸಾಂಬಾರು ಮಾಡಿದರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಹಾಗಾಗಿ ನಮ್ಮಪ್ಪ ಊರಿಂದ ಬಂದಿದ್ರಲ್ವ, ಅವ್ರು ಬರುವಾಗ ತೊಗೊಂಡು ಬಂದಿದ್ರು ಚುಕ್ಕೆ ಸೊಪ್ಪನ್ನ. ಇಲ್ಲಿ ಸಿಗೋದು ತುಂಬಾ ರೇರು ಚುಕ್ಕೆ ಸೊಪ್ಪು. ತೊಗೊಂಬಂದಿದ್ರು ಅಂತ ಹೇಳ್ಬಿಟ್ಟು ಆ ಸೊಪ್ಪನ್ನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಕುಕ್ಕರ್ಗೆಲ್ಲ ಹಾಕಿಬಿಟ್ಟು ವಿಜಲ್ನೂ ಸಹ ತೊಗೊತಾ ಇದ್ದೀನಿ. ಇನ್ನು ವಿಜಲ್ಸ್ ಎಲ್ಲ ಆದಮೇಲೆ ಈ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ನಾನು ಏನಕ್ಕೆ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡ್ಕೊಂಬಿಡ್ತೀನಿ ಅಂದರೆ, ಈ ಥರ ಬೆಳಗ್ಗೆನೇ ಅಡುಗೆ ಮಾಡ್ಕೊಂಬಿಟ್ರೆ ನನಗೆ ಜಾಸ್ತಿ ಕೆಲಸ ಅಂತ ಏನೂ ಇರೋದೇ ಇಲ್ಲ. ಅಂದರೆ ಇದೆಲ್ಲ ಅಡುಗೆ ಆಗೋಷ್ಟರಲ್ಲೇ ನನಗೆ ಟೈಮು 11:30 12 ಗಂಟೆ ಆಗಿಬಿಟ್ಟಿರುತ್ತೆ. ಅಂದರೆ ಲೇಟಾಗಿನೇ ಈ ನಡುವೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಹೋಗೋದೇ 10 11:30 ಹಂಗೆ ಹೋಗ್ತಾರೆ. ಅವ್ರು ಹೋಗೋಷ್ಟರಲ್ಲಿ ಅಡುಗೆ ಆದರೆ ಸಾಕು ಅಂತೇಳ್ಬಿಟ್ಟು ಲೇಟಾಗಿನೇ ಮಾಡ್ಕೊತೀನಿ. ಮೊದಲಾದರೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು 7:30 8 ಗಂಟೆ ಅನ್ನೋಷ್ಟರಲ್ಲಿ ಇಷ್ಟೆಲ್ಲ ಅಡುಗೆ ಮಾಡ್ಕೊತಿದ್ದೆ. ಇವಾಗ ಅವ್ರು ಲೇಟಾಗಿ ಹೋಗ್ತಾರೆ ಅಂತ ಸ್ವಲ್ಪ ಲೇಟಾಗಿನೇ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮನೇಲಿ ಇಡ್ಲಿ ದೋಸೆ ಹಾಗೆ ಉಪ್ಪಿಟ್ಟು ಅವಲಕ್ಕಿ ಅಂಥದ್ದೆಲ್ಲ ಇಷ್ಟಪಡಲ್ಲ. ಅದೆಲ್ಲ ಮಾಡಿದ್ರು ಮತ್ತೆ ನಾನು ಅಡುಗೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಬೆಳಗ್ಗೆನೇ ಅಡುಗೆ ಮಾಡ್ಕೊಂಬಿಡ್ತೀನಿ. ಹಾಗೆ ನಮ್ಮ ಮನೇಲಿ ಈ ಥರ ಅಡುಗೆ ಮಾಡಿದ್ರೆ ತುಂಬ ಇಷ್ಟಪಟ್ಟೆ ತಿಂತಾರೆ. ನಾವೆಲ್ಲ ಊರಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದರಿಂದ ಬೆಳಗ್ಗೆ ಒಂದು ತಿಂಡಿ ಮಾಡಿಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಕಡೆ ಎಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಬೆಳಗ್ಗೆನೇ ಈ ಥರ ಅಡುಗೆನ ಮಾಡ್ಕೊಂಬಿಡ್ತೀವಿ. ಅಂದರೆ ಸುಮಾರಾಗಿ ಒಂದು 20-25 ಜನ ಇರ್ತೀವಿ ನಾವು ಮನೇಲಿ. ಎಲ್ರಿಗೂ ತಿಂಡಿ ಮಾಡಬೇಕು ಅಂದರೆ ಅದು ಸುಮ್ಮನೆ ಅಲ್ಲ. ಹಾಗಾಗಿ ಒಂದೇ ಸರಿ ಅಡುಗೆ ಮಾಡ್ಕೊಂಬಿಟ್ರೆ ಮಧ್ಯಾಹ್ನಕ್ಕೂ ಹಾಗೆ ಬೆಳಗ್ಗೆಗೂ ಆಗಿಬಿಡುತ್ತೆ. ಇನ್ನು ಸಂಜೆ ಮತ್ತು ಇನ್ನೊಂದು ಸರಿ ಅಡುಗೆ ಮಾಡಬೇಕಾಗುತ್ತೆ. ಇನ್ನೇನಾದರೂ ನಾವೇನಾದರೂ ಬೆಳಗ್ಗೆನೇ ಈ ಥರ ಅವಲಕ್ಕಿ ಉಪ್ಪಿಟ್ಟು ಅದೇನಾದರೂ ಮಾಡ್ಕೊತೀವಿ ಅಂದರೆ ಒಲೆ ಮುಂದೆ ಕೂತ್ಕೊಂಡಿರೋರು ಒಲೆ ಮುಂದೆನೇ ಕೂತ್ಕೋಬೇಕಾಗತ್ತೆ. ಆ ಥರ ಅನ್ನಿಸ್ಬಿಡುತ್ತೆ. ನಮ್ಮ ಮನೆಯಲ್ಲೂ ನಾವು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ಖುಷಿ ಏನು ಅಂತ ಗೊತ್ತು. ಹಾಗೆ ಅದರಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಾಗ ಅಡುಗೆ ಮಾಡೋದು ಪ್ರಾಬ್ಲಮ್ ಏನು ಅಂತಲೂ ಸಹ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಸಹ ವರ್ಷಕ್ಕೊಂದ್ಸರಿ ಊರಿಗೆ ಹೋಗೋದ್ರಿಂದ ನಮ್ಮ ಮನೇಲಿ ಏನಿಲ್ಲ ಅಂದರೂ ಒಂದು 20-25 ಜನ ಇರ್ತೀವಿ ನಾವು. ಎಲ್ರಿಗೂ ಅಡುಗೆ ಮಾಡಬೇಕು, ಹಾಗೆ ಎಲ್ರಿಗೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಅದು ಸಾಮಾನ್ಯ ಮಾತೇ ಅಲ್ಲ. ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ 1 kg 2 kgನೂ ಸಾಲುತ್ತೋ ಸಾಲಲ್ವೋ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನಮ್ಮ ಚಿಕ್ಕಮ್ಮ ಏನು ಮಾಡ್ಬಿಡ್ತಾರೆ ಅಂದರೆ, ನೀವು ಒಂದು ಸೈಡು ರೊಟ್ಟಿ ಮಾಡ್ಕೊಂಬಿಡ್ತೀನಿ ನಾನು, ನೀವು ಒಂದು ಸೈಡು ಬೇರೆ ಪಲ್ಯ ಸಾಂಬಾರು ಈ ಥರದ್ದು ಏನಾದರೂ ಮಾಡ್ಕೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಅಂದರೆ ಅವ್ರಿಗೆ ರೊಟ್ಟಿ ಬೇಗನೆ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ನಮಗಾದರೆ ಇಲ್ಲಿ ಬೆಂಗಳೂರಲ್ಲಿ ನಾವು ಸುಮ್ಮನೆ ಒಂದು 10-12 ರೊಟ್ಟಿ ಮಾಡ್ಕೊಂಡಿರ್ತೀವಲ್ವ, ನಮಗೆ ಆ ರೊಟ್ಟಿ ನೋಡಿದ್ರೆ ಜಾಸ್ತಿ ಅನ್ನಿಸ್ಬಿಡುತ್ತೆ. ಯಪ್ಪ ಇಷ್ಟೊಂದು ರೊಟ್ಟಿ ಯಾರು ಮಾಡ್ತಾರೆ ಅಂತ ಅಂದ್ಕೊಂಬಿಡ್ತೀವಿ ನಾನು ನಮ್ಮ ಅಕ್ಕ. ಹಾಗಾಗಿ ನಾವೇನು ಊರಲ್ಲಿ ಹೋದರೆ ರೊಟ್ಟಿ ಏನು ಮಾಡೋದಕ್ಕೆ ಹೋಗಲ್ಲ. ಇನ್ನು ಮೇಲ್ಗಡೆ ಕೆಲಸ ಈ ಥರ ರೊಟ್ಟಿ ಸಾಂಬಾರು ಹಾಗೆ ಪಲ್ಯ ರೈಸು ಈ ಥರದ್ದೆಲ್ಲ ಮಾಡ್ಕೊತೀವಿ. ಹಾಗಾಗಿ ನಮಗೂ ಸಹ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಅದೇ ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಸಹ ಬೆಳಗ್ಗೆನೇ ಅಡುಗೆ ಮಾಡ್ಕೊಂಬಿಡ್ತೀನಿ. ಒಂಥರ ಏನಂದರೆ ಅಡುಗೆ ಮಾಡಿಬಿಟ್ರೆ ಪದೇ ಪದೇ ಅಡುಗೆ ಮನೇಲಿ ಇರೋಂತಹ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡಿರೋದ್ರಿಂದ ಇನ್ನು ಮಧ್ಯಾಹ್ನ ನಾನು ನನ್ನ ಮಕ್ಕಳು ಅಷ್ಟೇ ಇರ್ತೀವಲ್ವ, ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ. ಮತ್ತು ಇನ್ನು ಸಂಜೆ ಇವಾಗ ನಮ್ಮ ಅಣ್ಣ ಬರ್ತಾನೆ ಅನ್ನೋ ಕಾರಣಕ್ಕೆ ಸಂಜೆ ನಾನು ರೊಟ್ಟಿ ಮಾಡ್ತಿದ್ದೀನಿ. ನಮ್ಮ ಅಣ್ಣ ಬರಲಿಲ್ಲ ಅಂದರೆ ನಾನು ರೊಟ್ಟಿನೂ ಸಹ ಮಾಡೋದಕ್ಕೆ ಹೋಗಲ್ಲ. ಏನೋ ಒಂದು ರೈಸು ಅಥವಾ ಸಾಂಬಾರು ಇದ್ದರೆ ರೈಸ್ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಏನೋ ನಾನು ಅಡುಗೆ ಮನೇಲಿ ಇರಲ್ಲ. ಜಾಸ್ತಿ ಅಂದರೆ ನಾನು ಮಾರ್ನಿಂಗ್ ಟೈಮಲ್ಲೇ ನನಗೆ ಕೆಲಸ ಜಾಸ್ತಿ ಅಂತ ಅನಿಸೋದು. ಹಾಗಾಗಿ ಹಾಗೆ ಈ ರೊಟ್ಟಿ ಮಾಡಿದರೆ ಒಂಥರ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ರೊಟ್ಟಿಗೆ ಪಲ್ಯ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಸಾಂಬಾರು ಅದ್ರ ಜೊತೆಗೆ ಸಲಾಡು ಈ ಥರದ್ದೆಲ್ಲ ಇರುತ್ತಲ್ವ, ಒಂಥರ ಹೆಲ್ತಿ ಫುಡ್ಡೇ ನಾವು ಊಟ ಮಾಡ್ತಾಯಿದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಬೆಳಗ್ಗೆನೇ ಈ ಥರ ರೊಟ್ಟಿ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಕೆಲಸ ಕಡಿಮೆ, ನನಗೆ ಮಾತ್ರ ಕೆಲಸ ಕಡಿಮೆ ಅಂತ ಅಂದ್ಕೊತೀನಿ. ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಅದಲ್ಲದೆ ನನ್ನ ಹಸ್ಬೆಂಡು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ. ಅವರು ಸಹ 2 ಹೊತ್ತು ಮನೇಲಿ ಊಟ ಮಾಡೋದು. ಅಂದರೆ ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಮಧ್ಯಾಹ್ನದ್ದು ಲಂಚ್ ಏನು ಕಟ್ಟಿರ್ತೀನಲ್ವ ಅದು ಮಾತ್ರ ತಿಂತಾರೆ. ನೈಟ್ ಡ್ಯೂಟಿ ಮಾಡೋದ್ರಿಂದ ಅವರು ನೈಟ್ ಮಾತ್ರ ಹೊರಗಡೆ ತಿನ್ಕೊಳ್ಳೇಬೇಕಾಗತ್ತೆ. 2 ಹೊತ್ತು ಊಟ ಮಾಡೋದನ್ನು ಕರೆಕ್ಟಾಗಿ ಊಟ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಬೆಳಗ್ಗೆನೇ ಎಲ್ಲ ಈ ಥರ ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ
ಇನ್ನು ಹಾಗೆ ಕ್ಯಾಬೇಜ್ ಪಲ್ಯನೂ ಸಹ ಇಲ್ಲಿ ಮಾಡಿದ್ದೆ. ಕ್ಯಾಬೇಜ್ ಪಲ್ಯನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಹಾಕೋಬೇಕಾಗುತ್ತೆ. ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗಲಿ. ಅದಾದ ನಂತರ ಇಲ್ಲಿ ಜೀರಿಗೆ ಹಾಗೆ ಸಾಸಿವೆನೂ ಸಹ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸಾಸಿವೆ ಸಹ ಇಲ್ಲಿ ಚಿಟುಕುಟ್ಟಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರ ಇಲ್ಲದಿರುವಂತಹ ಮೆಣಸಿನ್ಕಾಯಿ ಆಗಿರೋದ್ರಿಂದ ಒಂದು 4 ತೊಗೊಂಡಿದ್ದೀನಿ. ನೀವೇನಾದರೂ ಖಾರ ಇರುವಂತಹ ಮೆಣಸಿನ್ಕಾಯಿ ತೊಗೊಂಡ್ರೆ ನೀವು ಯಾವ ಥರ ಖಾರ ತಿಂತೀರ ಅದನ್ನು ನೋಡಿಬಿಟ್ಟು ನೀವು ಖಾರನ ಸೇರಿಸ್ಕೊಳ್ಳಿ. ಇನ್ನು ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಕ್ಯಾಬೇಜ್ ಪಲ್ಯಗೆ ಏನಂದರೆ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಈರುಳ್ಳಿ ಹಾಕದೇ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ. ಈರುಳ್ಳಿ ಹಾಕಿದ್ರೆ ತುಂಬ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸಹ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಕ್ಯಾಬೇಜ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕ್ಯಾಬೇಜು ಅಷ್ಟೇ ನೋಡುವಾಗ ಜಾಸ್ತಿ ಇದೆ ಅಂತ ಅಂದ್ಕೊತೀವಿ, ಆದರೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪನೇ ಆಗಿಬಿಡುತ್ತೆ. ಹಾಗಾಗಿ ನೀವೇನಾದರೂ ಇದನ್ನು ಬೆಳಗಿನ ಚಪಾತಿ ಹಾಗೆ ರೊಟ್ಟಿಗೆ ಏನಾದರೂ ಮಾಡ್ತೀವಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನಾನಿಲ್ಲಿ ಸಂಜೆ ಮಾಡಿರೋದಿದ್ದು, ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನೀಟಾಗಿ ಕ್ಯಾಬೇಜ್ನು ಸಹ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರುವಂತಹ ಕ್ಯಾಬೇಜ್ ಏನಿದೆ ಅಲ್ವಾ, ಅದೊಂದು 3/4% ಆದರೂ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಹಾಗಾಗಿ ಒಂದು 3/4% ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಆಗಬೇಕಂದ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಗನೆ ಫ್ರೈ ಆಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ನೀರೇನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಈ ಹಂತದಲ್ಲಿ. ಯಾಕೆಂದರೆ ನಾವು ಲಿಡ್ನ ಕ್ಲೋಸ್ ಮಾಡಿರ್ತೀವಲ್ವ, ಅದು ಹಬೆಯಿಂದನೇ ನೀರು ಬರ್ತಾ ಇರುತ್ತೆ, ಅದೇ ಸಾಕಾಗುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಬೇಜ್ ಯಾವ ಥರ ಫ್ರೈ ಆಗಿದೆ ಅಂತ. ಇನ್ನು ಇದನ್ನು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊನು ಸಹ ಇವಾಗ ಈ ಹಂತದಲ್ಲಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅಂದರೆ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗಬೇಕು. ಅಂದರೆ ಒಂದು 4 ಸ್ಪೂನ್ ಅಂತ ತಿಳ್ಕೊಳ್ಳಿ. ಚಿಕ್ಕ ಸ್ಪೂನಲ್ಲಿ ಒಂದು 4 ಸ್ಪೂನು ನೀರು ಅಂತ ಅನ್ಕೋಬೋದು. ಅಂದರೆ ಜಾಸ್ತಿ ನೀರಾದರೆ ಈ ಪಲ್ಯ ಅಷ್ಟಾಗಿ ಚೆನ್ನಾಗಿರಲ್ಲ. ಹಾಗಾಗಿ ನೀರೇನು ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇಲ್ಲಿ ಟೊಮೆಟೊ ಹಾಗೆ ನೀರನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 2-3 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಅದಾದ ನಂತರ ಇದನ್ನ ಲಿಡ್ನ ಓಪನ್ ಮಾಡಿಬಿಟ್ಟು ನಾನಿಲ್ಲಿ ಇದಕ್ಕೆ ಇವಾಗ ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು 3 ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮಸಾಲೆ ಅಂತ ಏನೂ ಬೇಡ, ತುಂಬಾ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಚಪಾತಿಗೆ ಹಾಗೆ ಚಪಾತಿ ರೋಲ್ಗೆಲ್ಲ ಮಾಡ್ಕೊಂಡಿರ್ತೀವಲ್ವ ಪಲ್ಯ, ಒಂದು ಸಾರಿ ಈ ಥರ ರೊಟ್ಟಿಗೂ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಹೇಗೆಂದರೆ ಈ ಚಪಾತಿ ರೋಲ್ ಮಾಡಿದರೆ ಮಾತ್ರ ನಾನು ಕ್ಯಾಬೇಜ್ನ ಬಳಸೋದು. ಇಲ್ಲ ಈ ಥರ ಮೋಮೋಸ್ ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೆ ಮಾತ್ರ ಕ್ಯಾಬೇಜ್ನ ಬಳಸ್ಕೊತೀವಿ. ಅದಲ್ಲದೆ ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ ಈ ಕ್ಯಾಬೇಜ್ನ. ಹಾಗಾಗಿ ನಾನು ತುಂಬಾ ರೇರು ನಮ್ಮ ಮನೇಲಿ ಕ್ಯಾಬೇಜ್ ಪಲ್ಯ ಮಾಡೋದು. ಹಾಗಾಗಿ ಇವತ್ತು ಮನೇಲಿ ಕ್ಯಾಬೇಜ್ ಇತ್ತು, ಮೋಮೋಸ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೆ. ಜಾಸ್ತಿನೇ ಇತ್ತು ಅಂತೇಳಿ ಇವತ್ತು ಅದನ್ನೇ ಪಲ್ಯ ಮಾಡ್ತಾಯಿದ್ದೀನಿ. ನೋಡೋಣ ಇಷ್ಟಪಡ್ತಾರೇನೋ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ರೊಟ್ಟಿಗೂ ಸಹ ತುಂಬಾ ಇಷ್ಟ ಆಗಿತ್ತು. ರೊಟ್ಟಿ ಜೊತೆಗೆ ಅಷ್ಟಾಗಿ ಇಷ್ಟಪಡದೇ ಇರೋರು ಚಪಾತಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗಾಗಿ ಅದೆಲ್ಲ ಹಾಕಿ ಮತ್ತೆ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫ್ರೈ ಆದ ನಂತರ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಅದ್ರ ಘಮನೂ ಸಹ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಹಾಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಅಂತಲೇ. ಇದಕ್ಕೇನು ಜಾಸ್ತಿ ಪದಾರ್ಥ ಬಳಸಿಲ್ಲ, ಏನೂ ಇಲ್ಲ, ಸುಲಭವಾಗಿ ಮಾಡ್ಕೋಬೋದು ಈ ಪಲ್ಯನ ಮಾತ್ರ. ನಾವು ಸಾಮಾನ್ಯವಾಗಿ ಇಲ್ಲೆಲ್ಲಾದರೂ ಮದುವೆ ಊಟಕ್ಕೆ ಅದೆಲ್ಲಾದರೂ ಹೋದಾಗ ಬೇಳೆ ಹಾಗೆ ಹೆಸರು ಕಾಳನ್ನ ಹಾಕಿಬಿಟ್ಟು ಸೈಡಿಗೆ ಕೊಟ್ಟಿರ್ತಾರೆ ನೋಡಿ ಪಲ್ಯ, ಆ ಥರನೂ ಸಹ ಮಾಡ್ಕೊತಾ ಇರ್ತೀನಿ ನಾನು ಅವಾಗವಾಗ. ಆ ಥರ ತುಂಬಾ ಇಷ್ಟ ಆಗುತ್ತೆ ನನಗೆ. ನನ್ನ ಮನೇಲಿ ನಾನೊಬ್ಬಳು ಇಷ್ಟಪಡ್ತೀನಿ ಅಷ್ಟೇ ಕ್ಯಾಬೇಜ್ನ. ಮತ್ತು ನನ್ನ ಹಸ್ಬೆಂಡು ಹಾಗೆ ನನ್ನ ಮಕ್ಕಳು ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಾನು ಜಾಸ್ತಿ ಏನೂ ಮಾಡೋದಕ್ಕೆ ಹೋಗಲ್ಲ. ಏನಾದರೂ ವಿಶೇಷವಾಗಿರುವಂಥ ಹಬ್ಬಗಳಲ್ಲಿ ಇಲ್ಲ ಅಂದರೆ ಈ ಥರ ಒಬ್ಬಟ್ಟು ಅದೇನಾದರೂ ಮಾಡಿದಾಗ ಮಾತ್ರ ಆ ಥರ ಪಲ್ಯನ ಮಾಡ್ಕೊಂಡಿರ್ತೀನಿ. ಅಂದರೆ ಹೆಸರು ಕಾಳು ಅಥವಾ ಕಡಲೆಬೇಳೆನ ಹಾಕಿಬಿಟ್ಟು ಮಾಡ್ತಾರೆ ನೋಡಿ, ಆ ಥರ ಪಲ್ಯನ ಮಾಡ್ಕೊಂಡಿರ್ತೀನಿ. ಈ ಥರ ಪಲ್ಯ ಮಾಡೋದು ತುಂಬಾ ರೇರು. ಇನ್ನು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ. ಇಷ್ಟ ಆದರೆ ಸಖತ್ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಪಲ್ಯನೂ ಸಹ ರೆಡಿ ಆಯಿತು. ಇದನ್ನು ನೀವು ರೊಟ್ಟಿ ಹಾಗೆ ಚಪಾತಿ, ದೋಸೆ ಹಾಗೆ ಬಿಸಿ ಅನ್ನಕ್ಕೆ ಈ ಥರ ಪಲ್ಯನ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಂದ್ಸರಿ ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ನೋಡಿ ಇವತ್ತು ರಾತ್ರಿ ಊಟ ಈ ಥರ ಇತ್ತು ನಮ್ಮ ಮನೇಲಿ. ರೊಟ್ಟಿ ಹಾಗೆ ಸಲಾಡು, ಬೆಳಗ್ಗೆ ಮಾಡಿರುವಂತಹ ಹೀರೆಕಾಯಿ ಚಟ್ನಿ, ಅಂದರೆ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡಿದ್ದೆ. ಈ ಥರ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ.
ಇನ್ನು ಮತ್ತೆ ನಾನಿಲ್ಲಿ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಅಲ್ವಾ, ಹೀರೆಕಾಯಿ ಸಿಪ್ಪೆನ ಬಿಸಾಡೋದೇನಕ್ಕೆ, ಹಾಗೆ ಚೆನ್ನಾಗಿತ್ತು, ಎಳೆಯದಾಗಿ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅನ್ನೋ ಕಾರಣಕ್ಕೆ ಹೀರೆಕಾಯಿ ಸಿಪ್ಪೆಯಿಂದನೇ ಇವತ್ತು ಚಟ್ನಿ ಮಾಡಿದ್ರಾಯಿತು ಅಂತ ಹೇಳಿ ಹೀರೆಕಾಯಿನ ಸಿಪ್ಪೆಯಿಂದ ಚಟ್ನಿನೂ ಸಹ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ವೀಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ಇವತ್ತಿನಿಂದ ಶೇರ್ ಮಾಡೋಕ್ಕೇನು ಹೋಗಲಿಲ್ಲ. ಇನ್ನು ಅದಾದ ನಂತರ ಎಲ್ಲ ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಅಡುಗೆ ಮಾಡೋದ್ರಿಂದ ಅಡುಗೆ ಮನೆ ಮಾತ್ರ ನೋಡೋಂಗೆ ಇರೋದಿಲ್ಲ ನನಗೆ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ನನಗೆ ಟೈಮು ಇದರಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ನಾನು ನನ್ನ ಹಸ್ಬೆಂಡಿಗೆ ಮೊದಲಿಗೆ ಬಾಕ್ಸ್ ಕಟ್ಟಿ, ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಿ, ಇನ್ನು ಪಲ್ಯ ಅದೆಲ್ಲ ಆಗಿರುತ್ತಲ್ವ ಅದೆಲ್ಲ ಸಿಂಕಿಗೆ ಇಟ್ಬಿಟ್ಟು ಒಂದೇ ಸರಿ ಎಲ್ಲ ಪಾತ್ರೆ ತೊಳೆದು ಅದಾದ ನಂತರ ನಾನು ಊಟ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಮೊದಲಿಗೆ ನನ್ನ ಹಸ್ಬೆಂಡಿಗೆ ಹಾಗೆ ಮಕ್ಕಳಿಗೆಲ್ಲ ಬಾಕ್ಸ್ನ ಕಟ್ಟಿ ಇಟ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ನನಗೂ ಸಹ ಕೆಲಸ ಬೇಗನೆ ಆಗಿಬಿಡುತ್ತೆ. ಒಂದೊಂದು ಸರಿ ಏನು ಮಾಡಿಬಿಟ್ಟಿರ್ತೀನಿ ಅಂದರೆ ಅವ್ರ ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟಿರ್ತೀನಿ, ಮತ್ತು ಅವ್ರಿಗೆಲ್ಲ ಬಾಕ್ಸ್ ಎಲ್ಲ ಕಟ್ಟಿದ ಮೇಲೆ ಮತ್ತೆ ಸಿಂಕ್ ತುಂಬ ಪಾತ್ರೆ ಆಗಿಬಿಟ್ಟಿರುತ್ತೆ. ಅಯ್ಯೋ ಮತ್ತೆ ಪಾತ್ರೆ ತೊಳಿಬೇಕಲ್ಲಪ್ಪ ಅಂತ ಬೇಜಾರು ಬೇರೆ ಮಾಡ್ಕೊಂಬಿಟ್ಟಿರ್ತೀನಿ. ಅದಕ್ಕೆ ಇಲ್ಲಿ ಮೊದಲಿಗೆ ಬಾಕ್ಸ್ ಎಲ್ಲ ಕಟ್ಟಿ ಅವ್ರನ್ನ ರೆಡಿ ಮಾಡಿಬಿಟ್ರೆ ಅದಾದ ನಂತರ ನಾನು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತೇಳಿ ಮೊದಲಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ಬೆಳಗ್ಗೆ ಅನ್ನ, ಹಾಗೆ ರೊಟ್ಟಿ, ಪಲ್ಯ, ಸಾಂಬಾರು, ಚಟ್ನಿ ಇದೆಲ್ಲ ಮಾಡಿದ್ದೆ ಅಲ್ವ, ಏನೇನು ಮಾಡಿದ್ದೀನಿ ನೋಡಿ ಅದೆಲ್ಲ ನನ್ನ ಹಸ್ಬೆಂಡ್ಗೂ ಸಹ ಕಟ್ಬಿಟ್ಟು ಅವ್ರಿಗೆ ಬಾಕ್ಸ್ ಕಟ್ಟಿ, ಹಾಗೆ ಮಕ್ಕಳಿಗೂ ಸಹ ಇಲ್ಲಿ ಬಾಕ್ಸ್ನ ಪ್ರಿಪೇರ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡ್ಬಿಟ್ರೆ ಮಕ್ಕಳದು ಹೇಗಿದ್ರು 12:15 ಅಲ್ವಾ, ಅಷ್ಟರಲ್ಲಿ ಹೋಗಿ ಕೊಟ್ಟು ಬಂದುಬಿಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟಿಗೆ ಪಾತ್ರೆನೆಲ್ಲ ತೊಳ್ಕೊಂಡ್ಬಿಡ್ತಾಯಿದ್ದೀನಿ. ಇಲ್ಲಿ ಇನ್ನು ಪಾತ್ರೆನೆಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಆದ ನಂತರ ನಾನು ಊಟ ಮಾಡ್ಕೋಬೇಕು. ನನಗೆ ಏನಂದರೆ ಈ ಥರ ಕೆಲಸನೆಲ್ಲ ಇಟ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮಿಕ್ಕೊಂಡಿರೋಂಥ ಕೆಲಸಗಳು ಯಾವುದು ಮಾಡೋದಕ್ಕಾಗಲ್ಲ. ಇನ್ನು ಮತ್ತೆ ಸಂಜೆನೇ ನಾನು ಅಡುಗೆ ಮನೆಗೆ ಬರೋದ್ರಿಂದ ಮಿಕ್ಕೊಂಡಿರೋಂತಹ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಕೆಲಸನ ಮಾಡಿಬಿಟ್ಟು ಊಟ ಮಾಡಿಬಿಟ್ರೆ ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡ್ಬಿಡ್ಬೋದು. ಹಾಗೆ ಕೆಲಸ ಏನಾದರೂ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡ್ರೆ ಅಯ್ಯೋ ಕೆಲಸ ಇದೆಯಲ್ಲಪ್ಪ ಅಂತ ಕೊರಗ್ತಾ ಬೇರೆ ಕೂತ್ಕೊಂಡಿರ್ತೀನಿ. ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಊಟಕ್ಕೆ ಕೂತ್ಕೊಳ್ಳೋದು. ಇನ್ನು ಇಲ್ಲಿ ಬಾಕ್ಸ್ ಎಲ್ಲ ಕಟ್ ಆದ ನಂತರ ಮನೇಲಿ ಪಪ್ಪಾಯ ಇತ್ತು. ನನ್ನ ಹಸ್ಬೆಂಡು ಪಪ್ಪಾಯ ಕಟ್ ಮಾಡಿಕೊಡು ಅಂತಂದರು. ಹಾಗಾಗಿ ಇಲ್ಲಿ ಮಕ್ಕಳಿಗೂ ಹಾಗೆ ಹಸ್ಬೆಂಡಿಗೆ ಪಪ್ಪಾಯನೂ ಸಹ ಇಲ್ಲಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನು ಹಾಕೋದಿಲ್ಲ, ಯಾಕಂದರೆ ಬಾಕ್ಸಲ್ಲಿ ಹೆವಿಯಾಗಿ ಹಾಕ್ಬಿಟ್ಟಿರ್ತೀನಿ ನಾನು. ಹಾಗಾಗಿ ಮಧ್ಯಾಹ್ನ ಬಂದಮೇಲೆ ತಿಂತಾರೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.